God curse his own people. ದೇವರು ತನ್ನ ಜನರನ್ನ ಶಪಿಸಬಹುದು. This obedience comes. ಯಾವಾಗ ನಮ್ಮ ಜೀವನದಲ್ಲಿ ಅವಿಧೇಯತೆ ಬರುತ್ತದೋ, yes, we receive curse from God. ನಾವು ದೇವರಿಂದ ಶಾಪವನ್ನು ಹೊಂದುತ್ತೇವೆ. ಯಾರು ದುಷ್ಟತನವನ್ನು ಇಷ್ಟಪಡುತ್ತಾರೋ they are hating God. ಅವರು ದೇವರನ್ನು ದ್ವೇಷಿಸಿದ ಹಾಗೆ. You hate God. ಒಂದು ವೇಳೆ ನೀವು ದೇವರನ್ನು ದ್ವೇಷಿಸೋದ್ರೆ you are under generational curse. An uncleansed sin. ಇದು ಒಂದು ತೊಳೆಯಲ್ಪಡದಂತ ಶುದ್ಧೀಕರಿಸಲ್ಪಡದಂತ ಪಾಪವಾಗಿದೆ. Obedience. ವಿಧೇಯತೆ ನಿಮಿತ್ತವಾಗಿ we break the curse. ನಾವು ಶಾಪವನ್ನು ಮುರಿಯುತ್ತೇವೆ. by praying. ನಾವು ಪ್ರಾರ್ಥನೆ ಮುಖಾಂತರವಾಗಿ we break the curse. ನಾವು ಶಾಪವನ್ನು ಮುರಿಯುತ್ತೇವೆ. because our Jesus has all the authority. ಯೇಸು ಕ್ರಿಸ್ತನಿಗೆ ಎಲ್ಲ ಅಧಿಕಾರಗಳಿದ್ದಾವೆ. Hallelujah. Hallelujah. the God's child. ದೇವರ ಮಗುವಾಗಿ you are not under any curse. ಯಾವುದೇ ಶಾಪದ ಕೆಳಗೆ ಇಲ್ಲ. you are the blessed one. ಆಶೀರ್ವದಿಸಲ್ಪಟ್ಟವರಾಗಿದ್ದೀರಿ. Hallelujah. as a bruise for our iniquities. ಆದರೆ ನಮ್ಮ ಅಪರಾಧಗಳ ನಿಮಿತ್ತವಾಗಿ ಜಜ್ಜಲ್ಪಟ್ಟರು. by his stripes we are healed.